ಸಮಯ ಈ ಅಧ್ಯಯನ ಪ್ರವಾಸಕ್ಕೆ ಅಗತ್ಯ ಇದೆಯಾ ಇಲ್ವೋ ಇದ್ರ ಬಗ್ಗೆ ನಾವು ಗೌರವಾನ್ವಿತ ಸದಸ್ಯರು ಚರ್ಚೆ ಅಂತ ಅಲ್ಲ, ಅಭಿಪ್ರಾಯ ಹೇಳಬೇಕಾಗಿದೆ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತ ಅಂದ್ರೆ, ಇನ್ನು ನಮಗಿರ್ತಕ್ಕಂಥದ್ದು ಸರಿಯಾಗಿ ಲೆಕ್ಕ ಹಾಕಿದ್ರೆ ಬಹುಶಃ ಆಗಲ್ತಾರೆ ಎಷ್ಟು ಒಂದು 58-59 ದಿನ ಇರ್ಬೋದು, 60 ದಿನ ಇರ್ಬೋದು. ಈ 60 ದಿನಗಳಲ್ಲಿ ನಾವು ಇವತ್ತು ಹರಿಯಾಣಕ್ಕೆ ಡೆಲ್ಲಿಗೆ ಹೋಗಿ ಅಲ್ಲಿ ಎಲ್ಲ ನೋಡ್ಕೊಂಡು ಬಂದು ಇಲ್ಲಿ ನಾವು ಸಾಧಿಸ್ಲಿಕ್ಕೆ ಅಥವಾ ಅನುಷ್ಠಾನ ಮಾಡಲಿಕ್ಕೆ ಅವಕಾಶ ಇದೆಯಾ? ಇದು ಮೂಲಭೂತವಾಗಿರ್ತಕ್ಕಂಥ ಪ್ರಶ್ನೆ. ಇನ್ನೊಂದು, ನಮಗೆ ಇವತ್ತು ಬೇಕಾದಷ್ಟು ಡಿಜಿಟಲ್ ಯುಗ, ಇವತ್ತು ಎಲ್ಲರೂ ಕೂಡ ಡಿಜಿಟಲ್ ಮೂಲಕನೇ ಎಲ್ಲಾ ಕಾರ್ಯಗಳನ್ನು ಮಾಡ್ತಾರೆ. ಇವತ್ತು ಸರ್ಕಾರದ ಒಂದು ವೆಚ್ಚಕ್ಕೆ ಕಡಿವಾಣ ಹಾಕ್ತಕ್ಕಂಥ ನಿಟ್ಟಲ್ಲಿ AI ಬಂದಿದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಿದೆ. ಬಹುಶಃ ಇಲ್ಲಿ ದೊಡ್ಡದೊಂದು ಸ್ಕ್ರೀನ್ ಹಾಕಿದ್ರೆ ಅಲ್ಲಿದ್ದ ರೀತಿಯ ಭಾಷೆ ಆಗತ್ತೆ. ಏನೊಂದು 2-3 ಲಕ್ಷದಲ್ಲಿ ಮುಗಿದೋಗ್ಬಿಡುತ್ತೆ, 1-2 ಲಕ್ಷ ಮುಗಿಬಹುದು. ಇದು 50 ಲಕ್ಷ ವೆಚ್ಚ ಮಾಡಿ ಆಯುಕ್ತರೆ ನಾವಲ್ಲಿ ಹೋಗಿ ಆ 2 ತಿಂಗಳು ಇಲ್ಲಿ ಬಂದು ಸಾಧಿಸಲಿಕ್ಕೆ ಯಾವ ಕಾರಣಕ್ಕೂ ಏನೂ ಸಾಧ್ಯ ಇಲ್ಲ. ಹಾಗಾಗಿ ನಾವು ಜನರ ದುಡ್ಡನ್ನ, ಅದು ಸರ್ಕಾರದ ದುಡ್ಡಾಗಿರ್ಬೋದು, ಜನರ ಹಿರಿಯ ತೆರಿಗೆ ದುಡ್ಡಾಗಿರ್ಬೋದು, ಯಾವುದೇ ದುಡ್ಡಾದ್ರೂ ಸರ್ಕಾರದೇ ದುಡ್ಡು, ಅದು ಸರ್ಕಾರದಿಂದ ಬರಬೇಕಾಗಿತ್ತು. ನಗರಸಭೆ ಇರ್ಬೋದು, MSI ಅಲ್ಲಿಂದ ಬರ್ಬೋದು. ಹಾಗಾಗಿ ನನ್ನ ಅಭಿಪ್ರಾಯ ಏನಂತಂದ್ರೆ, ನನ್ನ ಅಭಿಪ್ರಾಯ ಹೇಳೋಕ್ಕಿಂತ ನಮ್ಮ ಪಕ್ಷದ 16 ಸದಸ್ಯರು, ಅಂದ್ರೆ ಇನ್ಕ್ಲೂಡಿಂಗ್ ನಮ್ಮ ಸತೀಶ್ ರಾಮನಗರ 16 ಜನ ಯೋಚನೆ ಮಾಡಿದೀವಿ. ಯಾವುದೇ ಕಾರಣಕ್ಕೂ ಕೂಡ ಈಗಿನ ಸಂದರ್ಭದಲ್ಲಿ ಅಧ್ಯಯನ ಪ್ರವಾಸಕ್ಕೆ ಹೋಗ್ತಕ್ಕಂಥ ಪ್ರಶ್ನೆನೇ ಇಲ್ಲ. ಹಾಗೂ ಮುಂಬರುವ ದಿನಗಳಲ್ಲಿ ಏನ್ ಕಾಯ್ದಿದ್ದ ಹಣ ಇರುತ್ತೆ, ಮುಂದೆ ಏನ್ ಚುನಾವಣೆ ಆಗುತ್ತೆ, ರಾಜ್ಯ ಸರ್ಕಾರ ಮನಸ್ಸು ಮಾಡಿ ಅಕ್ಟೋಬರ್ ನಮ್ಗೆ ಅವಧಿ ಮುಗಿಯುತ್ತೆ, ನವೆಂಬರ್ ಡಿಸೆಂಬರ್ ಚುನಾವಣೆ ಮಾಡಿದ್ರೆ ಆ ಸಂದರ್ಭದಲ್ಲಿ ಯಾರು ಆಯ್ಕೆ ಆಗ್ತಾರೋ ಅವರಿಗೆ ಆ ಹಣವನ್ನ ಒದಗಿಸ್ಕೊಳ್ಳೋಣ. ಯಾರು ಮನೆ ಬಳಿ ಏನ್ ಬಂದಿದೋ ಗೊತ್ತಿಲ್ಲ, ಯಾರ್ಯಾರು ಮತ್ತೆ ಸದಸ್ಯ ಆಗುತ್ತೀರೋ ಗೊತ್ತಿಲ್ಲ, ಯಾರು ಬರ್ತಾರೆ ಆ ಮಾಡಿ ಆ ತೀರ್ಮಾನ ತಗೊಂಡು ಹರಿಯಾಣ ಹೋಗ್ಲಿ, ಡೆಲ್ಲಿಗೆ ಹೋಗಿ, ಅಮೆರಿಕಕ್ಕೆ ಹೋಗಿ, ಎಲ್ಲರೂ ಹೋಗಿ ಅವ್ರು ಅನುಷ್ಠಾನ ಮಾಡ್ತಕ್ಕಂಥ ಒಂದು ಸಮಯ ಇರುತ್ತೆ. ಅವ್ರು ಮಾಡ್ಲಿ ಅಂತಕ್ಕಂಥ ಮಾತನ್ನು ಮಾತ್ರ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ನಾವು ಈ ವಿಷಯದಲ್ಲಿ ಅಧ್ಯಯನ ಪ್ರವಾಸವನ್ನು ಹೋಗಬಾರದು ಹೇಳ್ತಕ್ಕಂಥ ನಿರ್ಧಾರವನ್ನು ಮಾಡಿ ಆ ರೀತಿ ಮಾಡಿಲ್ಲ. ಬಟ್ ನಿಮ್ಮ ಮುನ್ಸಿಪಲ್ ಅಲ್ಲಿ ಅಷ್ಟು ಫಂಡ್ ಅದಕ್ಕೆ ರೆಡಿ ಇದೆಯಾ? ಯಾವುದೇ ಕಾಲ ಹೋಗಿ ಬಂದ್ಬಿಟ್ಟು ಅದು ಅನುಷ್ಠಾನ ಮಾಡಲಿಕ್ಕೆ ಅದನ್ನ ನೋಡ್ಕೊಳ್ಬೇಕಲ್ಲ. ಅಲ್ಲಿ ಎಷ್ಟೋ ಅಗ್ರಿಕಲ್ಚರ್ಸ್ ಇರ್ತವೆ, ಏನೇನು ಇರ್ತದೆ, ಅದಕ್ಕೆಲ್ಲ ನಿಮ್ಗೆ ಅಷ್ಟು ಅಲ್ಲಿ ಫಂಡ್ ಬರ್ತದ? ನಾ ಹೇಳೋದು ಯಾಕೆ ಅಂತ ಹೇಳಿದ್ರೆ, ನೀವು ಅಲ್ಲಿ ಹೋಗ್ಬಿಟ್ಟು ಯಾವ ರೀತಿ ಅನುಷ್ಠಾನ ಮಾಡ್ತೀರ ಅಂತ ನಮಗೂ ಗೊತ್ತಾಗ್ತದ. ಯಾಕಂದ್ರೆ ಅಲ್ಲಿಂದ ನೀವು ಸುಮ್ಮನೆ ಒಂದು ಕ್ಲೀನಿಂಗ್ ಸಿಸ್ಟಮ್ ಎಲ್ಲ ನೋಡ್ಕೊಂಡ್ಬಿಟ್ರೆ ಯೂಟ್ಯೂಬಲ್ಲಿ ನಿಮ್ಮ ಅಭಿಪ್ರಾಯ ಅಂದರೆ, ಏನೀಗ ಇಡೀ ದೇಶದಲ್ಲಿ ಮಿಷನ್ ಅಂತ ಇದೆ, ನಾವೇನಾದರೂ ಒಂದು ಹೊಸದನ್ನು ನೋಡ್ಕೊಬಂದು ನಾವು ಸಾಗರದಲ್ಲಿ ಇಂಥದ್ದನ್ನು ಮಾಡ್ತೀವಿ ಅಂದರೆ ಅದಕ್ಕೆ ಫಂಡ್ಸ್ ಕೊರತೆ ಇರೋಲ್ಲ. ಅಂದರೆ ಇನ್ನೋವೇಷನ್ ಇತ್ತು ಅಂದರೆ ಇರೋ ಸಮಯದಲ್ಲಿ ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂದರೆ ದುಡ್ಡು ಕೊಡೋಲ್ಲ. ನಾವೇನಾದರೂ ಡಿಸೆಂಟ್ರಲೈಸ್ ಅಂದರೆ ಈಗ ಸೆಂಟ್ರಲೈಸ್ ಇದೆ, ಏನಾದ್ರು ಆ ಥರ ಡಿಸೆಂಟ್ರಲೈಸ್ ಮಾಡಿದ್ದೀನಿ ಇದ್ದರೆ ಅದು ನಾನು ಅಂದರೆ ಈ ಟೂರ್ ವಿಚಾರದಲ್ಲಿ ನಾನು ಅಭಿಪ್ರಾಯ ಹೇಳ್ತೇನೆ. ಫಂಡ್ಸ್ ವಿಚಾರಕ್ಕೆ ಕೇಂದ್ರ ಸರ್ಕಾರ ಕೊಡಿ ಅನ್ಸುತ್ತೆ. ಬಟ್ ನಾನು ಯಾಕಂದ್ರೆ 7 ತಿಂಗಳಲ್ಲಿ ನಮ್ಗೆ ಏನು ಯಾಕಂದ್ರೆ ನೀವು ಬಂದು ಅವ್ರಿಗೆ ಆಸೆ ಇಟ್ಕೊಂಡಿರ್ಬೋದು, ಫ್ಯೂಚರ್ ಅವ್ರೇನೋ ಒಳ್ಳೆ ರೀತಿಯಲ್ಲಿ ಏನೋ ಮಾಡೋವಂಥವ್ರು ಇರ್ಬೋದು ಅಂಥವ್ರಿಗೆ ನೋಡ್ಬಿಟ್ಟು ಅವ್ರಿಗೆ ಯಾರು ಹೋಗೋದಿದ್ದಾರೆ ಅವ್ರು ಹೋಗ್ಲಿ ಅನ್ಸುತ್ತೆ. ಬಟ್ ನಾನಂತೂ ಒಪ್ಪಿಕೊಂಡು ನಮ್ಮ ಒಳ್ಳೆ ಆಲ್ರೆಡಿ ಎಲ್ಲಕ್ಕಿಂತ ಮುಂಚೆನೆ ನಾವು ನಮ್ಮ ಪರವರ್ತರಿಗೆ ಹೇಳಿದ್ದೆ. ಸೊ ನೋಡಿ ಅವರವರ ಅಭಿಪ್ರಾಯ ಕೇಳ್ಕೊಂಡು ಹೋಗೋದಿದ್ರೆ ಹೋಗಿ ಮಾಡಕ್ಕಾಗತ್ತ ಅಂತ ಅವ್ರಿಗೆ ಸತ್ಯ ತಕ್ಷಣ ಇಂಪ್ಲಿಮೆಂಟ್ ಮಾಡಿ ಬರೋದು. ನಗರಸಭೆಯಲ್ಲಿ ಗುಂಡಿ ಮುಚ್ಚಕ್ಕೆ ಮಿನಿಮಮ್ 6 ತಿಂಗಳು ಬೇಕು ಸ್ವಾಮಿ. 6 ತಿಂಗಳು ಇಂಪ್ಲಿಮೆಂಟ್ ಮಾಡೋದು ನಗರಸಭೆ ಗುಂಡಿ ಮುಚ್ಚಕ್ಕೆ. ನೀವು ಟೂರ್ ಹೋಗ್ಬಂದ ತಕ್ಷಣ ನಾಳೆ ಬೆಳಿಗ್ಗೆ ಅದು ಮಾಡ್ತೀರಾ ಇದು ಮಾಡ್ತೀರಾ, ಬಹಳ ತಪ್ಪು. ಅವಕಾಶ ಸಿಗೋದೇ ಬಹಳ ಕಡಿಮೆ. ಆಮೇಲೆ ಸ್ವಚ್ಛ ಅಭಿಯಾನ ಇಟ್ಟರು ನಾಳೆ ಚುನಾವಣೆ ಕನಿಷ್ಠ ಅರ್ಧ ಗಂಟೆ ವಾಪಸ್ ಮೇಲೆ ಸಭೆ ಬರ್ತಾರೆ. ಅವಾಗ ನೀವು ಇಂಪ್ಲಿಮೆಂಟ್ ಮಾಡ್ಬೋದಲ್ಲ, ಯಾಕೆ ಅದಕ್ಕೆ ಅವ್ರು ಬರ್ತೀವಿ ಅಂದ್ರೆ ಇದು ಸರ್ಕಾರದ ಅಭಿವೃದ್ಧಿ ಸುಮಾರು 5-6 ತಿಂಗಳ ಟೈಮ್ ಮಾಡಿದ್ರೆ ಟೈಮ್ ವೇಸ್ಟ್ ಎಲ್ಲ ಮಾಡಿಕೊಂಡಿರೋದು. ಈ ಕೊನೆ ಹಂತದಲ್ಲಿ ಈ ತರ ಸರಿಯಲ್ಲ. ಯಾರ್ಯಾರು ಅವಶ್ಯಕ ಬರೋದಿಲ್ಲ ಅವ್ರು ಬಿಟ್ಟು ಬರೋದ್ರೆ ಕರ್ಕೊಂಡು ಮೊದಲಿಗೆ ಈಗ ನೀವೇನು ಟೂರಿನ ವಿಚಾರ ಎತ್ಕೊಂಡಿದ್ದೀರಿ. ಯಾಕಂದ್ರೆ ಇವತ್ತು ಮಾನ್ಯ ಶಾಸಕರು ನಾವೆಲ್ಲ ಪ್ರವಾಸಕ್ಕೆ ಹೋಗ್ತೀನಿ ಅಂದಾಗ ಖುಷಿಯಿಂದ ಲೆಕ್ಕ ಮಾಡಿಕೊಟ್ರು. ನಮ್ಮ ಸದಸ್ಯರು ಎಲ್ಲರೂ ಬಂದು ಕೇಳ್ಕೊಂಡಾಗ ನಾವು ಒಂದು ಪ್ರವಾಸಕ್ಕೆ ಹೋಗ್ಬೇಕು ಸರ್ ಒಂದು ಲೆಟರ್ ಕೊಡಿ ಅಂತ ಕೊಟ್ಟರು. ಯಾಕೆ ಅಂತ ಹೇಳಿದ್ರೆ ನನಗೆ ವೈಯಕ್ತಿಕ ವಿಚಾರದಿಂದ ನಾನು ಬರಲ್ಲ, ಹಾಗಂತೇಳಿ ಬಾಕಿ ಹೋಗ್ಬಾರಂತ ನಾನು ಹೇಳಲ್ಲ. ಅವಕಾಶ ಸಿಕ್ಕಾಗ ಮತ್ತೆ ಅವರು ನೋಡಿ ಗೆಲ್ಲೋದು ಗೆಲ್ತಾರೆ ನಾವು
ಯಾಕೆ ಹೇಳ್ತೀನಿ ಅಂದ್ರೆ ನಾವು ಯಾವಾಗ ಒಂದು ನಮ್ಮ ಒಂದು ವಿರೋಧ ಪಕ್ಷ ನಾಯಕನಾಗಿ ನೀವೆಲ್ಲರೂ ನಾನು ಹೇಳಿದ್ರು ಈ ವಿಚಾರ ಕೇಳ್ಬೇಕಂತ ನಾನು ಹೇಳಲ್ಲ. ನೀವು ಅಧ್ಯಕ್ಷರಿದ್ದೀರಿ, ಉಪಾಧ್ಯಕ್ಷರಿದ್ದೀರಿ, ನಮ್ಮ ಕಾರ್ಯದರ್ಶಿ ಹೇಳಿದ್ದಾರೆ. ಇದನ್ನ ನಮ್ಗೆ ಅವಕಾಶ ಸಿಕ್ಕಿದೆ, ಹೋಗಿ ಬಂದು ಏನೇನು ನೋಡ್ಕೊಂಡು ಬಂದರೆ ನಮ್ಮ ನಗರಸಭೆಗೆ ಅಧಿಕಾರಿಗಳ ಜೊತೆ ಹೋಗ್ತಾರೆ. ಅಧಿಕಾರಿಗಳು ಅವರು ಒಟ್ಟಾಗಿ ಹೋಗಿ ಅಲ್ಲಿ ಅಧ್ಯಯನ ಮಾಡ್ತಿದ್ದಾರೆ ಅಂತ ಹೇಳ್ತಾ ಯಾಕಂತ ಹೇಳಿದ್ರೆ ನಾವು ಮೊದಲಿಗೆ ಈ ಸಬ್ಜೆಕ್ಟ್ ತಗೊಳ್ಬಾರ್ದು, ತಗೊಂಡಿದ್ದಾರೆ. ಅವ್ರೇನ್ ಮಾತಾಡಿದ್ದೀನಿ ಗೊತ್ತಿಲ್ಲ. ಕೆಲವೊಬ್ಬರು ಅವ್ರವ್ರ ಸಲಹೆ ಅವ್ರು ಹೇಳ್ತಾರೆ. ನನ್ನ ಸಲಹೆ ನಾನು ಹೇಳಿದ್ದೀನಿ, ನೀವೆಲ್ಲರೂ ಖುಷಿಯಿಂದ ಅಧ್ಯಯನ ಮಾಡಿ ಬರ್ರಿ. ನೆಕ್ಸ್ಟ್ ನಾವೆಲ್ಲರೂ ಬರೋಣ, ಆಯ್ತಾ? ನೆಕ್ಸ್ಟ್ ಹೆಚ್ಚ ಆಗುತ್ತೆ, ದುಂಡು ವೆಚ್ಚ ಮತ್ತೊಂದು ಮದ್ದೂರಿನಲ್ಲ. ಅದಕ್ಕೆ ನಾಳೆಗಳು ಈ ಟೂರು ಕ್ಯಾನ್ಸಲ್ ಆಗದಾದ್ರೆ ಅದು ಮಾಡೋದಾದ್ರೆ ದಯವಿಟ್ಟು ಇನ್ಮೇಲೆ ನಗರಸಭೆ ಮೀಟಿಂಗ್ ಅಲ್ಲಿ ಸರ್ಕಾರಿ ಹಣವನ್ನ, ಸಾರ್ವಜನಿಕ ಹಣವನ್ನ ಕಾಫಿ ತಿಂಡಿ ಸಹಿತ ಖರ್ಚು ಮಾಡಬೇಕು. ಪ್ರತಿಯೊಂದು ಹಣವು ರಸ್ತೆ ಗುಂಡಿ ಮುಚ್ಚೋದಕ್ಕೆ, ಯಾರಿಗೆ ಫ್ರೀ ಕೊಡೋದು ಅದು ಕೊಡೋದು, ಯಾವುದೇ ರೀತಿಯ ಸವಲತ್ತುಗಳನ್ನು ಕೊಡಬಾರ್ದು. ಇವತ್ತಿನ ಬಂದ್ ಮಾಡ್ಬೇಕು. ನಾವು ಟೂರ್ ಹೋಗೋದು ಅವಶ್ಯಕತೆ ನಮಗೂ ಏನು ಕಾಣ್ತಾ ಇಲ್ಲ. ನನ್ನ ಸ್ವತಃ ತಾಕತ್ತಿದೆ ನಿಮಗೆ. ಎಲ್ಲರೂ ಬಂದ್ ಮಾಡ್ಬೇಕು. ನಮ್ಗೆ ಕಾಫಿ ತಿಂಡಿನೂ ಬೇಡ, ಇಲ್ಲಿ ಬಂದರೆ ಊಟ ತಿಂಡಿ ಬಿಸ್ಕೆಟ್ ಕೊಡೋದು ಬೇಡ. ಎಲ್ಲಾ ದುಡ್ಡನ್ನು ನಗರಸಭೆ ಹೊಂಡ ಮುಚ್ಚೋದಕ್ಕೆ ರಸ್ತೆಯನ್ನು ಕಳಿಸ್ಕೊಳ್ಬೇಕು. ಯಾವ ಕಾರಣ ಯಾರಿಗೂ ಒಂದು ದುಡ್ಡು ಕೊಡಬಾರ್ದು. ಸರ್ಕಾರಿ ದುಡ್ಡು, ಸಾರ್ವಜನಿಕ ದುಡ್ಡು ಸಾರ್ವಜನಿಕ ಯೂಸ್ ಆಗಬೇಕು. ಹೋಗ್ತಾ ಇಲ್ಲ ನಾವು. ನಮ್ಮಲ್ಲಿ ಇರೋಂತ ಈಗ ಅವಧಿಯಲ್ಲಿ ನಾವು ಪ್ರವಾಸ ತಗೊಂಡು ಅಧ್ಯಯನ ತಗೊಂಡು ಮುಂದಿನ ದಿನಗಳು ಅಳವಡಿಸ್ಕೊಳ್ಳಿ ಅಂತ ಸದಸ್ಯರಾಗಿದ್ದು ಅಳವಡಿಸ್ಕೋಬಹುದು. ಸದಸ್ಯರಾಗಿ ಸಾಗರ ನಗರದ ಒಬ್ಬ ನಾಗರಿಕರಾಗಿ ಸಹಿತ ನಾವು ಮುಂದಿನ ದಿನ ಅಳವಡಿಸ್ಕೋಬಹುದು. ಸಾಕಾದಷ್ಟು, ಯಾಕಂದ್ರೆ ತಮಗೆಲ್ಲ ಗೊತ್ತಿದ್ದಂಗೆ ಇವತ್ತು ಒಬ್ಬ ಸರ್ಕಾರಿ ನೌಕರ ಮುಂದಿನ ತಿಂಗಳು ರಿಟೈರ್ಡ್ ಆಗ್ತಾರೆ ಅಂದ್ರು ಟ್ರೈನಿಂಗ್ ಕಳಿಸ್ತಾರೆ. ಹೋಗ್ಲೇಬೇಕು, ಅವ್ರ ಕರ್ತವ್ಯ. ಆ ಅವಧಿ ಮುಗಿಯೋದಂದ್ರೂ ನಮ್ಮ ಕರ್ತವ್ಯ ಇದೆ, ಅದನ್ನ ಪಾಲನೆ ಮಾಡೋಣ. ಮತ್ತೆ ಈಗಾಗಲೇ ಸರ್ಕಾರ ಸಹಿತ ಹೋಗ್ಬರ್ಲಿಕ್ಕೆ ನಮ್ಮ ಅನುಮೋದನೆ ಕೊಟ್ಟಿದೆ. ಸುತ್ತಮುತ್ತ ಜಿಲ್ಲೆಗಳು, ತಾಲೂಕುಗಳಲ್ಲಿ ಸಹಿತ ಎಲ್ಲ ಸ್ಥಳೀಯ ಸಂಸ್ಥೆಗಳು 90% ಸೆಪ್ಟೆಂಬರ್ಲೇ ಮುಗಿಯುತ್ತೆ. ಅಕ್ಟೋಬರ್ ಸೆಪ್ಟೆಂಬರ್ ಮುಗಿದು ಎಲ್ಲ ಹೋಗಿ ಬರ್ತಾ ಇದ್ದಾರೆ. ದಯಮಾಡಿ ಈಗ ನಮ್ಗೆ ಇರೋ ಸ್ಟೇಜ್ ಯಾವ್ದಂದ್ರೆ ಯಾರು ಹೋಗ್ತೀವಿ, ಯಾರು ಬರಲ್ಲ, ಸಮ್ಮತಿ ಕೊಟ್ಟಿದ್ದೀರಾ. ದಯಮಾಡಿ ಆಸಕ್ತಿ ಇದ್ದಂಥವ್ರು, ಅದು ಅಧ್ಯಯನ ಪ್ರವಾಸಕ್ಕೆ ಆಸಕ್ತಿ ಇದ್ದಂಥವ್ರು ಸಮ್ಮತಿ ಕೊಡ್ಲಿ. ಸಮ್ಮತಿ ಕೊಡ್ಲಾರ್ದ್ರೆ ಇಲ್ಲ. ದಯಮಾಡಿ ಇದನ್ನ ಹಣಕಾಸಿನ ವ್ಯವಸ್ಥೆ ಮಾಡಿಕೊಟ್ಟು ಅಧ್ಯಯನ ಪ್ರವಾಸ ಹೋಗ್ಲಿಕ್ಕೆ ಎಲ್ಲರಿಗೂ ಅನುವು ಮಾಡಿಕೊಡ್ಬೇಕು. ಮತ್ತು ಮುಂದಿನ ಅಜೆಂಡಾ ಪ್ರಕಾರ ಮುಂದಿನ ಸಭೆ ನೀಡಲಿ ಅಂತ ತಮ್ಮಲ್ಲಿ ಕೇಳ್ತೀನಿ. ಮಕ್ಬೂಲ್ ಸಾಹೇಬರು 60 ಜನದ್ದು ತಿಂಡಿ ಉಪಹಾರ ತರಿಸಿದ್ರೆ ಅದಕ್ಕೆ ಜಾಸ್ತಿ ಬರೆದಿದ್ರೆ ಹೇಗೆ ಬಂತು ಅಂತ ಹೇಳಿ ಪರಿಶೀಲನೆ ಮಾಡಿರ್ತಕ್ಕಂಥದ್ದು. ಅಂದರೆ ನಾನು ಅದು ಹಿಂದಿರೋ ಕಾಳಜಿನ ಹಂಜ ಇತ್ತು. ಹಂಜ ಡೀಸೆಲ್ ಇಂಧನ ಬೆಲೆ ಪ್ರತಿ ತಿಂಗಳು ಇಷ್ಟು ಬರುತ್ತಲ್ಲ ಅಂತ ಹೇಳ್ಕೊಂಡು ಅದರಲ್ಲಿ ಒಂದು ಸುಧಾರಣೆ ತಂದಿದ್ರು. ನೆನೆಸ್ಕೋಬೇಕು, ಯಾವುದೇ ಪಕ್ಷದಲ್ಲಿರಲಿ ಯಾವುದೇ ಇರಲಿ ಈ ಸದಸ್ಯರಾದಾಗ ಮಾಡಿದ್ರು. ಆ ಜವಾಬ್ದಾರಿ ನಮ್ಮ ಮೇಲಿದೆ. ಅದರ ಮಧ್ಯೆ ಊರಿನ ವಿಷಯ ಮತ್ತು ಪ್ರವಾಸದ ಬಗ್ಗೆ ಬಂದಿದೆ. ಪ್ರವಾಸ ಹೋಗ್ತಾ ಇದ್ದಾರೆ ಅಂತಂದ್ರೆ ನಿಕೃಷ್ಟವಾಗಿ ಕಾಣಬೇಕಾದಂಥ ಅವಶ್ಯಕತೆ ಇಲ್ಲ. ಅದೊಂದು ಅಧ್ಯಯನ ಪ್ರವಾಸ, ಅವಕಾಶ ಇರುತ್ತೆ, ಹಣಕಾಸಿನ ಲಭ್ಯತೆಯೂ ಇರುತ್ತೆ. ಈ ಹಿಂದೆ ವಿರೋಧ ಪಕ್ಷದಲ್ಲಿದ್ದ ನನಗೆ ಆಡಳಿತ ಪಕ್ಷದಲ್ಲಿದ್ದ ಮೊಹಮ್ಮದ್ ಕೋಯಾ ಸಾಹೇಬರಿಗೆ ವಿದೇಶ ಪ್ರಯಾಣಕ್ಕೋಸ್ಕರ ಆದೇಶ ಬಂದಿತ್ತು. ನಾಗಪ್ಪನವರಿಗೆ ಗೊತ್ತಿದೆ ಅಂತ ಅನ್ಕೊಳ್ತೀನಿ. ಅಧಿಕೃತವಾಗಿ ಸರ್ಕಾರದಿಂದ ಅವಕಾಶ ಬಂದಿತ್ತು. ಆ ಸಂದರ್ಭದಲ್ಲಿ ಇವತ್ತಿಲ್ಲ, ಅವರು ಸ್ವರ್ಗದಲ್ಲಿದ್ದಾರೆ. ನಾವು ಅವರು ಮಾತನಾಡ್ಕೊಂಡು ಊರಿನ ಹಣಕಾಸು ಸ್ಥಿತಿ, ಇಲ್ಲಿಯ ವ್ಯವಸ್ಥೆ ಸರಿ ಇಲ್ಲ, ಹಾಗಾಗಿ ಬೇಡ ಅಂತ ಹೇಳ್ಕೊಂಡು ನಾವಿಬ್ಬರು ಮಾತನಾಡಿ ವಾಪಸ್ ನಿರ್ಧಾರ ಮಾಡಿ ಕೊಟ್ಟು. ಈಗಲೂ ಕೂಡ 40 ಲಕ್ಷ ರೂಪಾಯಿಗಳ ಹಣ ಹೆಡ್ಡಲ್ಲಿದೆ. 40 ಲಕ್ಷ ರೂಪಾಯಿಗಳ ಹಣ ಬಳಕೆ ಮಾಡಲಿಕ್ಕೆ ಸೂಕ್ತ ಇದೆ. 40 ಲಕ್ಷ ರೂಪಾಯಿ ಇದೆ ಅಂತ ಹೇಳ್ಕೊಂಡು ಅದಷ್ಟನ್ನು ಈಗಲೇ ಖರ್ಚು ಮಾಡಬೇಕು ಅಂತಲೂ ಇಲ್ಲ. ಆ ರೀತಿ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಸಾರ್ವಜನಿಕ ಅಭಿಪ್ರಾಯಕ್ಕೂ ಕೂಡ ನಾವು ಮಾನ್ಯತೆ ಮತ್ತು ಮನ್ನಣೆಯನ್ನು ಕೊಡಬೇಕಾಗುತ್ತೆ. ಅಧ್ಯಕ್ಷರೇ, ಈಗಾಗಲೇ ತಾವು ಕಳಿಸಿದ್ರೆ ಒಂದು ಸರ್ಕ್ಯುಲರ್ನ, ಅದರಲ್ಲಿ ನಾವು ಬರಲ್ಲ, ಹೋಗೋರಿದ್ರೆ ಹೋಗ್ಬೋದು ಅನ್ನೋದನ್ನ ಈ ಹಿಂದೆ ಅಭಿಪ್ರಾಯವನ್ನು ನಾವು ಕೊಟ್ಟಿದ್ವಿ. ಈ ಸಂದರ್ಭದಲ್ಲಿ ನಮ್ಮ ಪಕ್ಷದ ಅಧ್ಯಕ್ಷರು ಒಂದು ನಿರ್ಧಾರವನ್ನು ಪ್ರಕಟಣೆ ಮಾಡಿದ್ದಾರೆ. ಊರು, ಒಟ್ಟು ವ್ಯವಸ್ಥೆ, ಹಣಕಾಸು ಪರಿಸ್ಥಿತಿ ಇದು ಸರಿ ಇಲ್ಲದೆ ಇರೋದ್ರಿಂದ ನಾವು 16 ಜನ ಹೋಗ್ತಾ ಇಲ್ಲ. ಒಂದೊಮ್ಮೆ ಯಾರಾದರೂ ಹೋಗ್ತೀವಿ ಅಂತಂದ್ರೆ ಅದನ್ನು ಪರಿಗಣಿಸ್ಬೋದು ಅನ್ನೋದನ್ನ ಮಾನ್ಯ ಅಧ್ಯಕ್ಷರು ತಿಳಿಸಿದ್ದಾರೆ. ಅದಕ್ಕೆ ಬದ್ಧರಾಗಿ ಈ ಎಲ್ಲ ವಾತಾವರಣದ ಹಿನ್ನೆಲೆ ಒಳಗೆ ನಾವುಗಳು ಪ್ರವಾಸಕ್ಕೆ ಬರ್ತಾ ಇಲ್ಲ ಅಂತಕ್ಕಂಥದ್ದನ್ನು ತಿಳಿಸ್ತಾ, ಒಂದೊಮ್ಮೆ ಹೋಗ್ತಾರೆ ಅಂದ್ರೆ ನಾವು ವಿರೋಧ ಮಾಡ್ತಾ ಇಲ್ಲ.